ಶ್ರೀ ಗುರುಭ್ಯೋ ನಮಃ. ಆದಿತ್ಯಾದಿ ನವಗ್ರಹ ದೇವತಾಭ್ಯೋ ನಮಃ. ಶ್ರೀ ಮುಖ್ಯಪ್ರಾಣಾಯ ನಮಃ. ಶ್ರೀ ಲಕ್ಷ್ಮೀ ನರಸಿಂಹಾಯ ನಮಃ. ಪ್ರತಿ ಮಾಸದಂತೆ ಡಿಸೆಂಬರ್ ತಿಂಗಳ ಭವಿಷ್ಯ ಹೇಗಿರಲಿದೆ? ಕಾರಣ, ಚರ್ಮ ವ್ಯಾಧಿಗಳನ್ನು ಪರಿಹಾರ ಮಾಡುವಂತಹ, ಸಕಲ ಸಂಪತ್ತನ್ನು ಕೊಡತಕ್ಕಂತಹ ಎಂತಹ ಕಷ್ಟದ ಸಮಸ್ಯೆ ಇದ್ದರೂ ಅವನ ಆರಾಧನೆಯನ್ನು ಮಾಡಿದರೆ ಎಲ್ಲ ವಿಧವಾದ ಸಂತೋಷವನ್ನು, ಸಂತೃಪ್ತಿಯನ್ನು, ಸಂತಾನವನ್ನು, ಸತ್ಸುಖವನ್ನು ಕೊಡುವಂತಹ ನಾಗರ ಪಂಚಮಿ, ಚಂಪಾ ಷಷ್ಠಿ, ಜೊತೆಯಲ್ಲಿ ನಮ್ಮ ಎಲ್ಲ ಕಷ್ಟಗಳನ್ನು ಪರಿಹಾರ ಮಾಡುವಂತಹ ಸಾಡೆ ಸಾತಿನ ಶನಿಯ ದೋಷವನ್ನು ಪರಿಹಾರ ಮಾಡುವಂತಹ ಹನುಮದ್ ವ್ರತವೂ ಕೂಡ ಈ ಮಾಸದಲ್ಲಿ ಬರಲಿದೆ. ಹಾಗಾದರೆ ಈ 12 ರಾಶಿಗಳಲ್ಲಿ ಸಾಡೆ ಸಾತಿರುವಂತಹ ರಾಶಿಯವರು ಏನು ಮಾಡಬೇಕು? ನಾಗದೋಷ ಇರುವಂತಹ ಜಾತಕದವರು ಏನು ಮಾಡಬೇಕು? ಸಂತಾನ ಇಲ್ಲದವರು ಯಾವ ಆರಾಧನೆ ಮಾಡುವುದರಿಂದ ಸಂತಾನವಾಗುತ್ತೆ? ಈ ಮಾಸವನ್ನು ನಾವು ಹೇಗೆ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಅದನ್ನು ಉಪಯೋಗಿಸಿಕೊಂಡು ಅವರ ಅನುಗ್ರಹವನ್ನು, ನಾಗದೇವರ ಅನುಗ್ರಹವನ್ನು, ಸ್ಕಂದನ ಅನುಗ್ರಹವನ್ನು, ಹನುಮಂತನ ಅನುಗ್ರಹವನ್ನು ಪಡೆಯುವ ಮುಖಾಂತರ ಶನಿ ದೋಷಾದಿಗಳನ್ನು, ನಾಗದೋಷವನ್ನು ಪರಿಹಾರ ಮಾಡಿಕೊಳ್ಳಬಹುದು. ಇದೆಲ್ಲವನ್ನು ಕೂಡ ನಾನು ನಿಮಗೆ ತಿಳಿಸ್ತೇನೆ. ಮಕರ ರಾಶಿ ಒಳ್ಳೆಯ ಗುರುಬಲ, ಗುರು ದೃಷ್ಟಿ ಲಗ್ನಕ್ಕೆ ಇರುವಂತಹದ್ದು. ಮತ್ತು ಆ ಧನಸ್ಥಾನಾಧಿಪತಿ ಧನಸ್ಥಾನದಲ್ಲಿ ಬರುವುದು. ಯೋಯೋಭಾವ ಸ್ವಾಮಿ ದೃಷ್ಟ ಯುತೋವ ಅಂತ ಹೇಳಿದ ಹಾಗೆ ಆ ಧನ ಭಾವಾಧಿಪತಿ ಧನಸ್ಥಾನದಲ್ಲಿ ಬರೋದರಿಂದ ಒಳ್ಳೆಯ ಸಂಪತ್ತು ನಿಮ್ಮನ್ನು ಅರಸಿ ಬರಲಿದೆ. ಆ ಹಣಕಾಸಿನ ವಿಷಯದಲ್ಲಿ ಯಾವ ತೊಂದರೆಯೂ ಇಲ್ಲ. ಆದರೆ ಈ ಸ್ನೇಹಿತ ಸ್ಥಾನಾಧಿಪತಿಯಾದಂತಹ ಸ್ನೇಹಿತರಿಂದಾಗಿ ಬರುವ ಹಣ ಎಲ್ಲ ಪೋಲಾಗಿ ಬಿಡುತ್ತೆ. ಯಾಕೆ ಅಂತಂದರೆ 4ನೇ ಮನೆಯಿಂದಾಗಿ ಸ್ನೇಹಿತರನ್ನು ಚಿಂತನೆ ಮಾಡೋದು. ಆ 4ನೇ ಮನೆಯ ಕುಜ ನೀಚದಲ್ಲಿ ಕೂತ್ಕೊಂಡಿದ್ದಾನೆ. ಆದ್ದರಿಂದ ನಮಗಿರ್ತಕ್ಕಂತಹ ಸ್ನೇಹಿತರ ವರ್ಗ ಅದು ನೀಚ ಸ್ಥಿತಿ. ಆದ್ದರಿಂದ ಅವರ ಯೋಚನೆಗಳೆಲ್ಲ ನಮ್ಮ ತಲೆಗೆ ತುರುಕಿ ನಮ್ಮಿಂದ ಒಂದಿಷ್ಟು ಇನ್ವೆಸ್ಟ್ಮೆಂಟ್ ಮಾಡಿಸಿಬಿಡ್ತಾರೆ. ಕೊನೆಗೆ ಆ ಇನ್ವೆಸ್ಟ್ಮೆಂಟಿಂದ ಅವರು ಚೆನ್ನಾಗಿ ಆಗ್ತಾರೆ, ನಾವು ಹಳ್ಳಕ್ಕೆ ಬೀಳ್ತೇವೆ. ಈ ಥರದ ಒಂದು ಯೋಗ ಇದೆ. ಆದ್ದರಿಂದ ಯಾವುದೇ ಕಾರಣಕ್ಕೂ ಮಕರ ರಾಶಿಯವರು ಈ ಮಾಸ ಇನ್ವೆಸ್ಟ್ಮೆಂಟ್ ಅನ್ನೋ ದೃಷ್ಟಿಯಿಂದ ಅಥವಾ ಹೊಸದಾದಂತಹ ವ್ಯವಹಾರವನ್ನು ಪ್ರಾರಂಭ ಮಾಡುವ ದೃಷ್ಟಿಯಿಂದ ಬೇರೆಯವರಿಗೆ ಹಣವನ್ನು ಕೊಡಬೇಡಿ. ನಿಮ್ಮ ಹೆಸರಲ್ಲೇ ನೀವು ಮಾಡೋದಾದರೆ ಒಳ್ಳೆಯದು. ಆದರೆ ಬೇರೆಯವರ ಹೆಸರಲ್ಲಿ ಮಾಡುವಂತಹ ವ್ಯಾಪಾರಕ್ಕೆ ಯಾವ ಒಂದು ಸೈನು ಅಥವಾ ಯಾವ ಪೇಪರ್ ವರ್ಕು ಇಲ್ಲದೆ ನೀವು ಹಣವನ್ನು ಕೊಟ್ರಿ ಅಂತ ಆದರೆ ಅದು ವಾಪಸ್ ಬರೋದಿಲ್ಲ ಅಂತ ತೀರ್ಮಾನ ಮಾಡ್ಕೊಂಡು ಬಿಡಿ. ಕಾರಣ, 2ನೇ ಮನೆಯಲ್ಲಿ ಶನಿ, ಅದು ಪಾಪಗ್ರಹ, ಸ್ವಕ್ಷೇತ್ರಾಧಿಪತಿ ಆದರೂ ಒಂದು ಪಾಪಗ್ರಹ. ಜೊತೆಗೆ ಅಲ್ಲಿಗೆ ಕುಜನ ಒಂದು ದೃಷ್ಟಿ, ಅದು ಲಾಭಾಧಿಪತಿಯೂ ಹೌದು, ಜೊತೆಗೆ ಅವನು ಬಾಧಕಾಧಿಪತಿಯೂ ಹೌದು. ಆದ್ದರಿಂದ ಲಾಭ ಬರುತ್ತೆ ಅನ್ನುವ ದೃಷ್ಟಿಯಿಂದ ಬಾಧೆಯನ್ನು ಮೈ ಮೇಲೆ ಎಳ್ಕೊಳ್ಬೇಕಾಗುತ್ತೆ. ಆದ್ದರಿಂದ ಯಾವುದೇ ಕಾರಣಕ್ಕೂ ಆ ಕೆಲಸವನ್ನು ಮಾಡಬೇಡಿ. ಅದರಿಂದಾಗಿ ಹಣವನ್ನು ಉಳಿಸಿಕೊಳ್ಳಬಹುದು, ಆರ್ಥಿಕವಾಗಿ ಮುನ್ನಗ್ಗಬಹುದು. ಇನ್ನು ವಿದ್ಯಾಭ್ಯಾಸದ ವಿಷಯದಲ್ಲಿ ವಿದ್ಯಾರ್ಥಿಗಳಿಗೆ ನೋಡುವಾಗ ಒಳ್ಳೆಯ ವಿದ್ಯಾಭ್ಯಾಸ, ಅದರಲ್ಲಿಯೂ MBA ಅಥವಾ ಹೋಟೆಲ್ ಮ್ಯಾನೇಜ್ಮೆಂಟ್ ಈ ಥರದಲ್ಲಿ ಯಾರಾದರೂ ಕೆಲಸ ಮಾಡ್ತೀವಿ ಅಥವಾ ಇನ್ನೊಂದಿಷ್ಟು ಓದಬೇಕು ಅಂತ ಇದ್ದೇವೆ ಅಂತಂದರೆ ಖಂಡಿತವಾಗಿಯೂ ಕೂಡ ಹೊರದೇಶಕ್ಕೆಲ್ಲ ಹೋಗಿ ಅದಕ್ಕೆ ಸಂಬಂಧಪಟ್ಟ ಕೋರ್ಸುಗಳನ್ನೆಲ್ಲ ಮಾಡಬಹುದು. ಆದರೆ ಇಂಜಿನಿಯರಿಂಗ್ ಮಾಡುವಂತಹ ವಿದ್ಯಾರ್ಥಿಗಳಿಗೆ ಕೆಲ ಕಷ್ಟಗಳು ಎದುರಾಗುತ್ತೆ. ಆದರೆ ಗುರುಬಲ ಇರುವುದರಿಂದ ಅದನ್ನು ಕೂಡ ಮೀರಿ ಮುನ್ನುಗ್ಗುವ ಯೋಗ ಇದೆ. ಈ ಡಾಕ್ಟರೆಲ್ಲ ಮಾಡ್ತಾ ಇದ್ದೀರಿ, MBBS ಮಾಡ್ತಾ ಇದ್ದೀರಿ, ಅದು MD ಮಾಡ್ತಾ ಇದ್ದೀರಿ ಅಂತಂದಾಗ ತೊಂದರೆ ಏನಿಲ್ಲ. ಆದರೆ ಹೊರದೇಶಕ್ಕೆ ಹೋಗುವಂತಹ ಮಕರ ರಾಶಿಯವರಿಗೆ ಸ್ವಲ್ಪ ಅಡೆತಡೆಗಳೆಲ್ಲ ಬರುತ್ತೆ. ಅಡೆತಡೆಗಳು ಬಂದಾಗ ನೀವು ರುದ್ರಾಭಿಷೇಕವನ್ನು ಮಾಡಿಸ್ತಾ ಬನ್ನಿ, ಅದು ನಿಮಗೆ ಅನುಕೂಲಗಳನ್ನು ದೇವರು ಮಾಡಿಕೊಡ್ತಾನೆ. ಇನ್ನು ಸಂತಾನಾಕಾಂಕ್ಷಿಗಳಿಗೆ ಸಂತಾನದ ಲಾಭ ಈ ರಾಶಿ ಪ್ರಕಾರ ಕಂಡು ಬರ್ತಾ ಇದೆ. ಆದರೆ ಈ ದಂಪತಿಗಳ ಮಧ್ಯದಲ್ಲಿ ವೈಮನಸ್ಯಗಳು ಜಾಸ್ತಿ ಆಗಿಬಿಡುತ್ತೆ. ಅದರಿಂದಾಗಿ ದೇವರು ಅನುಕೂಲಿಸಿದು ದೇವರು ವರ ಕೊಟ್ಟರು ಪೂಜಾರಿ ವರ ಕೊಡಲ್ಲ ಅನ್ನುವಂಥ ಗಾದೆ ಮಾತಿದೆಯಲ್ಲ, ಅದು ನಿಜ ಆಗಿಬಿಡುತ್ತೆ. ದೇವರು ವರ ಕೊಡೋದಕ್ಕೆ ತಯಾರಿದ್ದರೂ ತಗೊಳ್ಳೋದಕ್ಕೆ ನೀವು ರೆಡಿ ಇರೋದಿಲ್ಲ. ಹಾಗಾಗಿ ದಂಪತಿಗಳಲ್ಲಿ ವೈಮನಸ್ಸು ಇದ್ದರೆ ಸಂತಸಮಯ ಜೀವನವೇ ಇಲ್ಲ ಅಂತ ಆದರೆ ಸಂತಾನ ಆಗೋದು ಹೇಗೆ? ಆದ್ದರಿಂದ ಆದಷ್ಟು ಮನಸ್ಸನ್ನು ನಿರಮ್ಮಳವಾಗಿದ್ದುಕೊಂಡು ಸಂತಸಮಯವಾದ ಜೀವನವನ್ನು ಸಂತೋಷದಿಂದ ನೀವು ನಡೆಸ್ತಾ ಬಂದ್ರಿ ಅಂತ ಆದರೆ ದಂಪತಿಗಳಿಗೆ ಇದು ಒಳ್ಳೆಯ ಕಾಲ. ಅದರಿಂದ ಸಂತಾನಾಕಾಂಕ್ಷಿಗಳಿಗೆ ಅನುಕೂಲವಾಗುತ್ತೆ. ಅದಕ್ಕೆ ತಕ್ಕ ಹಾಗೆ ಸಂದರ್ಭಗಳನ್ನು ಒದಗಿಸಿಕೊಳ್ಳಿ. ಇನ್ನು 4ನೇ ಮನೆಯ ಕುಜ ಸಪ್ತಮದಲ್ಲಿ ಬರುವುದು ವಿವಾಹಾರ್ಥಿಗಳಿಗೆ, ಇಷ್ಟಪಟ್ಟವರಿಗೆ ಇದೊಂದು ಸ್ವಲ್ಪ ತೊಂದರೆಯನ್ನು ಉಂಟು ಮಾಡುವಂಥ, ತೊಂದರೆ ಆಗುವಂತಹ ಕಾಲ. ಅದು ಮನೆಯಲ್ಲಿ ಇಷ್ಟಪಟ್ಟ ಹುಡುಗಿಯನ್ನು ಅಥವಾ ಇಷ್ಟಪಟ್ಟ ಹುಡುಗನನ್ನು ಮನೆಯವರು ಒಪ್ಪದೇ ಹೋಗುವಂತಹದ್ದು,
ಅದರಿಂದಾಗಿ ಮನಸ್ಸು ಬೇಸರವಾಗಿ ಮನೆ ಬಿಟ್ಟು ಹೋಗಬೇಕು ಅನ್ನುವಂಥ ಯೋಗ ಅಥವಾ ಮನೆ ಬಿಟ್ಟು ಹೋಗಬೇಕು ಅನ್ನುವಂಥ ಮನಸ್ಥಿತಿ ಬರುವ ಸಾಧ್ಯತೆಯೂ ಕೂಡ ಇದೆ. ಆದ್ದರಿಂದ ಯಾವುದೇ ಕಾರಣಕ್ಕೂ ಮನೆ ಬಿಟ್ಟು ಹೋಗುವ ಕೆಲಸವನ್ನು ಅಥವಾ ಮನೆಯವರನ್ನು ದೂರ ಇಡುವಂಥ ಕೆಲಸವನ್ನು ಮಾಡಬೇಡಿ. ನಿಮ್ಮ ಆತ್ಮೀಯರ ಜೊತೆಗೆ ಕೂತು ಅದಕ್ಕೆ ಸರಿಯಾದಂತಹ ಒಂದು ಸೊಲ್ಯೂಷನನ್ನು ಹುಡುಕಿ ಅಥವಾ ನಿಮ್ಮ ಜಾತಕವನ್ನು ಒಮ್ಮೆ ವಿಮರ್ಶೆ ಮಾಡಿಸಿ ಏನು ಮಾಡಬಹುದು, ಏನು ಮಾಡಿದರೆ ಒಳ್ಳೆಯದಾಗುತ್ತೆ ಅನ್ನುವಂತಹ ಸಲಹೆಯನ್ನು ತೆಗೆದುಕೊಳ್ಳಿ. ಯಾಕೆಂದರೆ ಜ್ಯೋತಿಷ ಶಾಸ್ತ್ರ ನಮಗೆ ಮಾರ್ಗಸೂಚಿ. ಆದ್ದರಿಂದ ಮಾರ್ಗದರ್ಶನ ಒಳ್ಳೆ ರೀತಿಯಲ್ಲಿ ಅಧ್ಯಯನ ನಡೆಸಿರತಕ್ಕಂತಹ ಈ ಒಳ್ಳೆಯ ಜ್ಯೋತಿಷ್ಕರನ್ನು ಸಂಪರ್ಕ ಮಾಡಿದಾಗ ನಿಮಗೊಂದು ಒಳ್ಳೆಯ ಮಾರ್ಗವನ್ನು ದೇವರು ಖಂಡಿತ ಸೂಚನೆ ಮಾಡ್ತಾನೆ. ಅದನ್ನು ಮಾಡಿಕೊಳ್ಳಿ, ಖಂಡಿತ ಒಳ್ಳೆಯದಾಗುತ್ತೆ. ಇನ್ನು ನಿಮ್ಮ ತಾಯಿಯ ಆರೋಗ್ಯದಲ್ಲಿಯೂ ಕೂಡ ಏರುಪೇರಾಗೋ ಸಾಧ್ಯತೆ ಇದೆ. ತಾಯಿಯ ಆರೋಗ್ಯದಲ್ಲಿ ರಕ್ತಕ್ಕೆ ಸಂಬಂಧಪಟ್ಟ ಹಾಗೆ, ನರಕ್ಕೆ ಸಂಬಂಧಪಟ್ಟ ಹಾಗೆ ಅಥವಾ ಹೃದಯಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವೆಲ್ಲ ತೊಂದರೆಗಳಾಗುವ ಸಾಧ್ಯತೆ ಇದೆ. ಅದರ ಬಗ್ಗೆ ಸ್ವಲ್ಪ ಗಮನ ಹರಿಸುವಂಥದ್ದು ಒಳ್ಳೆಯದು. ಅಥವಾ ಯಾರಾದರೂ ಸರ್ಜರಿ ಮಾಡಿಸಿಕೊಳ್ಳಬೇಕು ಅಂತ ಏನೋ ಡಾಕ್ಟರ್ಗಳು ಹೇಳಿದರೆ ಅದನ್ನು ಮಾಡಿಸಿಕೊಳ್ಳುವಂತಹ ಸಮಯ ಇದು. ಈ ಡಿಸೆಂಬರ್ ತಿಂಗಳಲ್ಲಿ 16ನೇ ತಾರೀಕಿನ ಒಳಗಡೆ ಮಾಡಿಸಿಕೊಳ್ಳಿ, ಖಂಡಿತ ಒಳ್ಳೆಯದಾಗುತ್ತೆ. ಆರೋಗ್ಯದಲ್ಲಿ ಒಳ್ಳೆಯ ಸುಧಾರಣೆಯನ್ನು ಕೂಡ ಕಾಣಬಹುದು. ಆರೋಗ್ಯದ ವಿಷಯಕ್ಕೆ ಬಂದಾಗ ಪಿತ್ತಾಂಶ ಜಾಸ್ತಿ ಆಗುವಂತಹದ್ದು, ವಾತಾಂಶ ಜಾಸ್ತಿ ಆಗುವಂತಹದ್ದು, ಅದರಿಂದಾಗಿ ಗ್ಯಾಸ್ಟ್ರಿಕ್ಕಿಂದಾಗಿ ಮತ್ತು ಪಿತ್ತಾಂಶ ಜಾಸ್ತಿ, ಅಸಿಡಿಟಿ ಜಾಸ್ತಿ ಆಗುವಂಥದ್ದು ದೇಹದಲ್ಲಿ, ಇದರಿಂದಾಗಿ ಕರಳಿನ ಸಮಸ್ಯೆ ಅಥವಾ ಮಲಬದ್ಧತೆ ಇತ್ಯಾದಿಗಳು ಕೂಡ ಎದುರಿಸಬೇಕಾಗತ್ತೆ. ಆದ್ದರಿಂದ ಮಕರ ರಾಶಿಯವರು ಆರೋಗ್ಯದಲ್ಲಿ ಗಮನ ಹರಿಸುವಂಥದ್ದು, ಆರೋಗ್ಯದ ಬಗ್ಗೆ ಸರಿಯಾದ ಸಮಯಕ್ಕೆ ಊಟ ಮಾಡುವಂಥದ್ದು, ಚೆನ್ನಾಗಿ ನೀರು ಕುಡಿಯುವಂಥದ್ದು, ಲಿಕ್ವಿಡ್ ಅಂಶವನ್ನು ಹೆಚ್ಚಿನ ಭಾಗ ತೆಗೆದುಕೊಳ್ಳುವಂಥದ್ದು ಕೂಡ ಒಳ್ಳೆಯದಾಗುತ್ತೆ. ಇನ್ನು ವಿವಾಹಾರ್ಥಿಗಳಿಗೆ ನಾ ಹೇಳುವಾಗ ವಿವಾಹದ ಲಾಭ ಇಲ್ಲಿ ಕಂಡು ಬರ್ತಾ ಇಲ್ಲ. ಆಗಲೇ ಕೆಲವು ವಿಷಯಗಳನ್ನು ತಿಳಿಸಿದ್ದೇನೆ. ಆದರೂ ಈ ಪಾಪೇ ಸಪ್ತಮಿಗೆ ಕಳತ್ರ ಮರಣಂ ಅಂತ ಹೇಳಿದ ಹಾಗೆ ಗಂಡ ಹೆಂಡತಿಯರ ಮಧ್ಯದಲ್ಲಿ ವೈಮನಸ್ಸುಗಳಾಗುವ ಸಾಧ್ಯತೆ ಇದೆ. ಅದರಿಂದ ಸ್ವಲ್ಪ ಗಂಡ ಹೆಂಡತಿಯರು ಸ್ವಲ್ಪ ಹುಷಾರಾಗಿರುವಂಥದ್ದು ಒಳ್ಳೆಯದು. ಇನ್ನು 9ರಲ್ಲಿ ಕೇತುವಿನ ಯೋಗ, ಅದರಿಂದ ಭಾಗ್ಯಸ್ಥಾನದಲ್ಲಿ ಬಂದಿದ್ದರಿಂದಾಗಿ ನಮ್ಮ ಭಾಗ್ಯವನ್ನು ನಾವು ಕಳ್ಕೊಳ್ಳುವಂಥದ್ದು, ನಮಗೆ ಬರಬೇಕಾದ ಸಂಪತ್ತು ನಮ್ಮ ಕೈ ತಪ್ಪಿ ಹೋಗುವಂಥದ್ದು, ಅಥವಾ ಇವತ್ತು ಕೆಲಸ ಹೋಗುತ್ತೆ ಅಂತ ಹೇಳಿರ್ತಾರೆ ಆದರೆ ಅದು ಆಗೋದೇ ಇಲ್ಲ, ಅದು ಇನ್ನೂ ಮುಂದಕ್ಕೆ ಹೋಗುತ್ತೆ. ಈ ಥರದ ಒಂದು ಸನ್ನಿವೇಶಗಳನ್ನು ಎದುರಿಸಬೇಕಾಗುತ್ತೆ. ಆ ಥರದಲ್ಲಿ ಇದ್ದಾಗ ನೀವು ಗಣಪತಿಗೆ ಪ್ರತಿ ದಿವಸ ದೂರ್ವಾಯುಗ್ಮ ಗರಿಕೆಯನ್ನು ಸಮರ್ಪಣೆ ಮಾಡ್ತಾ ಬನ್ನಿ. ಅದು ಹಚ್ಚು ಹಸಿರಾಗಿರ್ತಕ್ಕಂತಹ ಗರಿಕೆ, ಎಳೇ ಗರಿಕೆ. ಆ ಗರಿಕೆಯ ಹುಲ್ಲನ್ನು ಗಣಪತಿಗೆ ಸಮರ್ಪಣೆ ಮಾಡಿ ಆ ಗಣಪತಿಯ ಅನುಗ್ರಹದಿಂದ ಎಲ್ಲ ಪ್ರತಿಬಂಧಕಗಳು ಕೂಡ ದೋಷವ ಪರಿಹಾರಗಳಾಗುತ್ತೆ. ತಂದೆಯ ಆರೋಗ್ಯದಲ್ಲಿಯೂ ಅನುಕೂಲವಾಗುತ್ತೆ. ನಿಮ್ಮ ಎಲ್ಲ ಕೆಲಸಗಳು ಕೂಡ ಒಳ್ಳೆ ರೀತಿಯಲ್ಲಿ ಮುನ್ನುಗ್ಗುತ್ತೆ. ಇನ್ನು ಮಕರ ರಾಶಿಯ ಕೆಲಸಕ್ಕೆ ಸಂಬಂಧಪಟ್ಟ ಹಾಗೆ ವಿಚಾರ ಮಾಡುವಾಗ ಕೆಲಸದಲ್ಲಿ ಕೆಲವು ತೊಂದರೆಗಳು, ಅದು ಕೂಡ ಸ್ತ್ರೀ ಸಂಬಂಧಿತವಾಗಿರ್ತಕ್ಕಂಥ ತೊಂದರೆಗಳು. ನಮ್ಮ ಜೊತೆಯಲ್ಲಿಯೇ ಕೆಲಸ ಮಾಡುವಂತಹ ಸ್ತ್ರೀಯಿಂದಾಗಿ ನಾವು ಕೆಲ ಆಪಾದನೆಗಳನ್ನು ಅಥವಾ ಅವರೇ ನಮ್ಮನ್ನು ತುಳಿದು ಹಾಕುವಂಥದ್ದು, ನಮ್ಮನ್ನು ಮುನ್ನಕ್ಕೆ ಹೋಗದೇ ಇರೋ ರೀತಿಯಲ್ಲಿ ಅವರು ನಮ್ಮನ್ನು ನೋಡಿಕೊಳ್ಳುವಂಥದ್ದು, ಇದೆಲ್ಲ ಯೋಗ ಇದೆ. ನಿಮ್ಮ ಜೊತೆಯಲ್ಲಿ ಯಾರಾದರೂ ಆ ರೀತಿಯಲ್ಲಿ ಕಂಡು ಬಂದರೆ ಅವರನ್ನು ದೂರ ಇಡಿ. ಅದರಿಂದ ನಿಮ್ಮ ಕೆಲಸದಲ್ಲಿ ನಿಮಗೆ ಪ್ರಗತಿ ಇದೆ. ಹೊಸದಾಗಿ ಕೆಲಸ ಮಾಡಬೇಕು, ಹೊಸದಾಗಿ ಕೆಲಸ ಸಿಗುತ್ತಾ ಅಂತ ನೋಡುವಾಗ ಸ್ವಲ್ಪ ಕಷ್ಟ ಇದೆ. ಆದರೆ ಪ್ರಯತ್ನ ಪಡಿ, ಖಂಡಿತ ಒಳ್ಳೆಯದಾಗುತ್ತೆ. ಅದರಲ್ಲಿಯೂ ಕೂಡ ಈ ವೆಂಕಟೇಶ ಸ್ತೋತ್ರ, ಬ್ರಹ್ಮಾಂಡ ಪುರಾಣದಲ್ಲಿ ಬರತಕ್ಕಂತಹ ವೆಂಕಟೇಶ ಸ್ತೋತ್ರವನ್ನು ಪಾರಾಯಣ ಮಾಡಿ ಅದರ ಕೆಲಸಕ್ಕೆ ಬಹಳ ಅನುಕೂಲವಾಗುತ್ತೆ. ಲಾಭದಲ್ಲಿ ಅಷ್ಟಮಾಧಿಪತಿ ರವಿ ಬರೋದು, ಆದ್ದರಿಂದ ಲಾಭಕ್ಕಿಂತ ನಷ್ಟ ನೋಡಬೇಕಾಗತ್ತೆ. ಹಣಕಾಸಿನ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆಯಾಗಿರಿ. ಇನ್ನು ಚಂದ್ರ ಇದ್ದಾನೆ ಲಾಭದಲ್ಲಿ, ಅದರಿಂದ ಹಣಕಾಸು ಏನು ಬರಬೇಕು ಅದು ಬರ್ತಾ ಇರುತ್ತೆ, ಏನು ಹೆದರಿಕೊಳ್ಳುವ ವಿಚಾರ ಇಲ್ಲ. ಹಾಗಾಗಿ ಒಟ್ಟಾರೆ ಈ ಮಕರ ರಾಶಿಯವರಿಗೆ 12ರಲ್ಲಿ ಶುಕ್ರ ಇರುವುದು ಸದನ ಒಳ್ಳೆಯ ಮನೆ ಕಟ್ಟುವ ಯೋಗ, ಅಂದರೆ ಮನೆಯಲ್ಲಿ ನೆಮ್ಮದಿಯಾಗಿರುವಂತಹ ಯೋಗವೂ ಕೂಡ ಇದ್ದಾವೆ. ಆದ್ದರಿಂದ ಆದರೆ ಕೆಲ ಪರಿಹಾರಗಳು ಬೇಕು. ಪರಿಹಾರಗಳು ಯಾಕೆ ಅಂದರೆ ಪಾಪಗ್ರಹರ ದೃಷ್ಟಿ ಇತ್ಯಾದಿಗಳೆಲ್ಲ ಇರೋದರಿಂದಾಗಿ ಆ ದೃಷ್ಟಿಬಾಧೆಗಳ ಪರಿಹಾರಕ್ಕೋಸ್ಕರವಾಗಿ ಒಂದು ವಿಶೇಷವಾಗಿ ರುದ್ರದೇವರಿಗೆ ಅಭಿಷೇಕಾದಿಗಳನ್ನು ನಡೆಸುವಂಥದ್ದು, ಅಥವಾ ಧನುರ್ಮಾಸದಲ್ಲಿ ಏನು 14ರ ನಂತರ ಕಾಲದಲ್ಲಿ ಧನುರ್ಮಾಸ ಪ್ರಾರಂಭ ಆಗುತ್ತೆ, ಮುದ್ಗಾನ್ನವನ್ನು ದೇವರಿಗೆ ನಿವೇದನೆ ಮಾಡಿ, ಅದು ಬಹಳ ವಿಶೇಷ. ದೇವರಿಗೆ ಮುದ್ಗಾನ್ನವನ್ನು ನೈವೇದ್ಯ ಮಾಡಿದರೆ ಅಥವಾ ನೈವೇದ್ಯಕ್ಕೆ ಸೇವೆಯನ್ನು ಸಲ್ಲಿಸಿದರೆ ಎಷ್ಟೋ ಪುಣ್ಯ ಬರುತ್ತೆ ಅಂತ ಹೇಳ್ತಾರೆ ಧನುರ್ಮಾಸ ಮಹಾತ್ಮ್ಯದಲ್ಲಿ. ಅದರಿಂದ ಆ ಪರಿಹಾರವನ್ನು ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ಆ ಒಂದು ಪರಮಾತ್ಮನ ವಿಶೇಷವಾದ ಅನುಗ್ರಹ ಧನುರಾಶಿಯವರಿಗೆ ಆಗಲಿ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು.